ನಮಸ್ಕಾರ ಸಾವಿತ್ರಿ ಅವ್ರಿಗೆ. ಹೇಗಿದ್ದೀರಿ? ನಮಸ್ಕಾರ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅಹಲ್ಯ ತಂದೆ. ಗೊತ್ತು ನಿಮ್ಮ ಮೇಲೆ ಪ್ರೆಷರ್ ಬಿಲ್ಡಪ್ ಆಗಿದೆ. ಸೀತಾಪುರದ ಕೆರೆ ನೀರು ಕುಡಿದು 60-65 ಜನ ಸತ್ತ ವಿಚಾರದಲ್ಲಿ ಅಂತ. ದಿವಸ ಹೋಗ್ತಾ ಹೋಗ್ತಾ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಿಡಬಾರ್ದು ಅಂತಿದ್ದೀನಿ ಕಲ್ಪ್ರಿಟ್ಗಳನ್ನ. ಇಂಡಸ್ಟ್ರಿಗಳು ಬಂದ್ಮೇಲೆ ದೇಶನೇ ಹಾಳಾಗ್ತಾ ಇದೆ. ಇಂಡಸ್ಟ್ರಿಯವ್ರನ್ನ ಉಳಿಸಿ ಸ್ವಾಮಿ, ನಾನು ಕೇಳ್ಕೊಳ್ತಾ ಇದ್ದೀನಿ. ನೇರವಾದ ಸಂಬಂಧನೋ ಪರೋಕ್ಷವಾದ ಸಂಬಂಧನೋ? ದೇಶದ ನಂಟು ರಾಜ್ಯದ ಅಭಿವೃದ್ಧಿ, ಎಕನಾಮಿಗೆ, ದೇಶದ ಬಡ್ಜೆಟ್ಗೆ ಇಂಡಸ್ಟ್ರಿಗಳು ಬಹಳ ಮುಖ್ಯ. ಈಗ ಅರ್ಥ ಆಯ್ತು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ. ದಾನ್ ಫೈನ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ. ನಿಮ್ಮ ಟೈಮ್ನು ಪ್ರೀಶಿಯಸ್ಸು, ನನ್ನ ಯೋಚನೆನೂ ಪ್ರೀಶಿಯಸ್ಸು. ನೀವು ಯಾವ್ಯಾವ ಫ್ಯಾಕ್ಟ್ರಿಗೆ ಪಾರ್ಟ್ನರ್ ಅಂತ ನನಗೆ ಚೆನ್ನಾಗಿ ಗೊತ್ತು. NGC ಕೆಮಿಕಲ್ಸ್ ಮೇಲೆ ವಿಚಾರಣೆ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ. ತಲೆಗೆ 1 ಲಕ್ಷ. ಸರ್ಕಾರ, ಕೋರ್ಟು, ವಿಚಾರಣೆ ಅಂತ ಏನಾದರೂ ಹೋದ್ರೆ ವರ್ಷಗಳೇ ಬೇಕು. ಪರಿಹಾರ ಕೊಡಿಸಿ ಸುಮ್ಮನಾಗಿ ಮುಂದುವರಿಯಕ್ಕೆ ಹೋಗ್ಬೇಡಿ. ತಪ್ಪಲ್ವಾ ಸರ್ ವಿಚಾರಣೆ ಬೇಡ ಅನ್ನೋದು? ಯಾರಿಗೂ ತೊಂದರೆ ಕೊಡದೇ ಇರೋರು ನಮ್ಮೂರವರು ಪ್ರಾಣ ಬಿಟ್ಟಿದ್ದಾರೆ. ನ್ಯಾಯ ಕೊಡಿಸ್ಬೇಕಲ್ವಾ ಅಧಿಕಾರದಲ್ಲಿರೋರು? ಇದು ಪೆಟ್ಟಿ ಕೇಸ್ ಅಲ್ಲ, ಚಿಲ್ಲರೆ ಜಗಳನೂ ಅಲ್ಲ. ಇದು ರಾಜಕೀಯ ಸಾವಿತ್ರಿ ಅವರೇ. ಇಲ್ಲಿ ಸೋತವ್ರು ಗೆಲ್ತಾರೆ, ಗೆದ್ದವ್ರು ಸೋಲ್ತಾರೆ. ಇಂದಿರಾ ಗಾಂಧಿಯವರು ಸೋತಿದ್ರು ತಮ್ಮ ತಪ್ಪು ನಿರ್ಧಾರಗಳಿಂದ. ನರಸಿಂಹರಾವ್ರವನ್ನ ಸೋಲ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ವಿಚಾರಣೆ ಕೈ ಬಿಡಿ, ನೆಮ್ಮದಿ ಕೈ ಹಿಡಿಯುತ್ತೆ. ಇಂಡಸ್ಟ್ರಿಯವರ ಡಿಸೈಡ್ ಮಾಡಿದ್ದೀನಿ, ವಿಚಾರಣೆ ನಡೆಯುತ್ತೆ, ಬಿಡಲ್ಲ. ತುಂಬಾ ತಪ್ಪು ಮಾಡ್ತಾ ಇದ್ದಾನೆ ನರಸಿಂಹರಾವ್. ಬೆಳಗಿಂದ 3 ಟೈಮ್ ಫೋನ್ ಹಚ್ಚೇನ್ರಿ, ತಗೊಳ್ಳೇಬೇಡ್ರಿ ನೀವು? ನನಗನ್ನಿಸ್ಬೇಕು ಫೋನ್ ತಗೋಬೇಕು ಅಂತ. ನಾಡಿದ್ದು ನಿಮ್ಮ ಫ್ಯಾಕ್ಟ್ರಿಗೆ ಬರಕತ್ತೇನೆ. ಕೆರಿ ನೀರು ನಿಮ್ಮ ಫ್ಯಾಕ್ಟ್ರಿ ಕೆಮಿಕಲ್ ಇಂದ ವಿಷ ಆಗಿದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕ ನೀವು ಅವತ್ತು ಇರ್ಲೇಬೇಕ ಹೇಳೇನೆ. ಇರ್ದೇ ಹೋದ್ರೆ ನಾನು ಯಾವ ಹೆಣ್ಮಕ್ಳನ್ನು ಇಲ್ಲಿ ಮಠ ಬೇರೆ ದೃಷ್ಟಿಯಾಗಿ ನೋಡಿಲ್ಲ. ಮನಸ್ಸಾಗ್ತದ, ಒಮ್ಮೆ ನೋಡ್ಲೇನ? ನಮ್ಮ ಮನೇಲಿ ಕೆಲಸ ಮಾಡೋ 4 ಜನನ್ನ ತೋರಿಸಿ ನಿಮ್ಮಪ್ಪ ಯಾರು ಅಂತ ಕೇಳ್ತೀನಿ, ತೋರಿಸ್ತೀಯಾ? ಇಡೋ ಫೋನು ಇಡಿಯಟ್. ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಸ್ತೀನಿ, ಡಿಸೈಡೆಡ್. 18,000 ಜನ ನನ್ನ ಕೈ ಕೆಳಗಡೆ ನನ್ನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು. ಸತ್ತಿರೋ ಚಿಲ್ರೆ 60 ಜನದ ಲೆಕ್ಕಕ್ಕೆ ನನ್ನ ಫ್ಯಾಕ್ಟ್ರಿ ಶಟರ್ಸ್ ನ ಕ್ಲೋಸ್ ಮಾಡಿಸಿದ್ರೆ ಈ 18,000 ಜನ ಎಲ್ಲಿಗೆ ಹೋಗ್ಬೇಕು? ನೀನೊಬ್ಬನೇ ಜನಪರ ಅಲ್ಲ, ನಿನಗೆ ಅವ್ರು ವೋಟ್ ಹಾಕ್ತಾರೆ. ಆ ಜನನ್ನ ನಾನು ಸಾಕ್ತೀನಿ. ಒಂದು ಪಾರ್ಟಿಗೆ ರೂಲ್ ಮಾಡೋ ಅಧಿಕಾರ ಎಲ್ಲಿಂದ ಬರುತ್ತೆ? ಎಲೆಕ್ಷನ್ ಇಂದ. ಎಲೆಕ್ಷನ್ಗೆ ಫಂಡ್ ಕೊಡೋರು ಯಾರು? ನಾವು. ನಮ್ಮಿಂದ ನೀವು. ನನ್ನ ಫ್ಯಾಕ್ಟರಿ ಮೆಂಬರ್ಸ್ನ ಬೀದಿಲ್ ನಿಲ್ಲೋ ಹಾಗೆ ಮಾಡಿದ್ರೆ ನಾನು ಯಾರನ್ನ ಬೇಕಾದ್ರೂ ಬೀದಿಲ್ ನಿಲ್ಲಿಸ್ತೀನಿ. ಧಮ್ಕಿನಾ? ನನ್ನ ಸ್ಟೇಟಸ್ಗೆ ಅದಲ್ಲ. ಕಾನೂನಿಗೆ ಸ್ಟೇಟಸ್ ಬೇಕಾಗಿಲ್ಲ. ಆಲ್ ಆರ್ ಈಕ್ವಲ್. ಬಂದು ನೋಡಿ ಸೀತಾಪುರಕ್ಕೆ. ನಿಮ್ಮ ವೇಸ್ಟ್ ಕೆಮಿಕಲ್ನಿಂದ ಎಷ್ಟು ನೀರು ಪಾಯ್ಸನ್ ಆಗಿದೆ ಅಂತ, ಎಷ್ಟು ಜನ ಸತ್ತೋಗಿದ್ದಾರೆ ಅಂತ. ಕ್ರೈಮ್ ಮಾಡಿದ್ದೀರಾ ನೀವು. ನಿಮ್ಮಂತವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ರೂಲ್ಸ್ ಎಲ್ರಿಗೂ ಒಂದೇ, ಅದು ಯಾರೇ ಆಗಿರ್ಲಿ, ಎಂತವರೇ ಆಗಿರ್ಲಿ. ಫೈನ್. ಕೋಟ್ಯಾಂತರ ವ್ಯವಹಾರ ನಡೆಸೋ ನನ್ನ ಫ್ಯಾಕ್ಟ್ರಿ, 100 ಜನ ಕೆಲಸ ಮಾಡೋ ನನ್ನ ಫ್ಯಾಕ್ಟ್ರಿ ಶಟರ್ಸ್ ನ ಕ್ಲೋಸ್ ಮಾಡಿಸ್ತಾ ಇದ್ದೀರಾ? ಅದನ್ನ ಹೇಗೆ ತಡಿಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಬಗ್ಗಲಿಲ್ಲ ಅಲ್ಲ, ಬಗ್ಗಿಸ್ತೀನಿ.